ತುಂಬ ದಿನ ಆದ್ಮೇಲೆ ತೋಟಕ್ಕೆ ಬಂದಿದ್ದೀವಿ. ಮಳೆ ಬಂದರೆ ಇದು ಫುಲ್ಲಿ ತುಂಬಿ ಬೀಚ್ ಥರ ಆಗೋಗ್ಬಿಟ್ಟು ಅಂದರೆ ಇದು ಎಳ್ಳೀರಲ್ಲ ಕಾಯಿ ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾವಿವತ್ತು ನಮ್ಮ ತೋಟ ನೋಡೋಣ ಅಂತ ಬಂದಿದ್ದೀವಿ. ಏನು ಇಂಪ್ರೂವ್ಮೆಂಟ್ ಇಲ್ಲ ಬಿಡಿ, ಎಲ್ಲ ಫುಲ್ ಬರಗಾಲದ ಥರ ಸ್ವಲ್ಪ ಮಳೆ ಬರ್ತಾ ಇದೆಯಲ್ಲ ಆಗುತ್ತೆ. ನಮ್ಮ ತೋಟ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಪಕ್ಕದಲ್ಲೇ ಗುಡ್ಡ ಇರೋದು. ಇದ್ದಾಗ ಇಲ್ಲಿ ಆಟ ಆಡೋದಕ್ಕೆ ಬರ್ತಿದ್ವಿ. ಜಾರಗುಂಡಿ ಎಲ್ಲ ಆಟ ಆಡಿಕೊಂಡು ಬಟ್ಟೆ ಎಲ್ಲ ಹರ್ಕೊಂಡು ಹೋಗ್ತಾ ಇದ್ವಿ ನಾವು. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಮರ ಇತ್ತು. ವೆರಿ ಗುಡ್ ಮೆಮೊರೀಸ್ ಇದೆ ಈ ಬಂಡೆಗೂ ನಮಗೂ. ಮತ್ತು ಇಲ್ಲಿ ಕೆರೆ ಇದೆ. ಆ ಕೆರೆಯಲ್ಲಿ ಯಾವಾಗಲೂ ಆಟ ಆಡೋಕ್ಕಂತ ಬರ್ತಾಯಿದ್ವಿ. ಕೆರೆ ಅಂತ ಬಂದ್ವಿ. ಸೊ ಇಲ್ಲೊಂದು ಕೆರೆ ಇದೆ, ಬನ್ನಿ. ಈ ಕೆರೆಯಲ್ಲಂತೂ ಅದೆಷ್ಟು ಸಲ ಆಟ ಆಡಿದ್ದೀವಿ ಅಂತ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತೋಟಕ್ಕೆ ಬಂದರೆ ಪ್ರತಿ ಟೈಮು ಈ ಗುಡ್ಡದ ಹತ್ರ ನಾವು ಆಟ ಆಡಿಬಿಟ್ಟು ಹೋಗ್ತಾಯಿದ್ವಿ. ಇಲ್ಲೆಲ್ಲ ಮೀನು ತುಂಬ ಇರ್ತಿತ್ತು ಈ ಕೆರೆಯಲ್ಲಿ. ನಾವು ಅವಾಗ ಇಟ್ಕೊಂಡು ತಿಂತಿದ್ವಿ. ಮತ್ತು ಈ ಕೆರೆ ಮೀನು ಆ್ಯಕ್ಚುಲಿ ನಮ್ಮ ತೋಟದಲ್ಲೂ ಬರ್ತಿತ್ತು ನೀರು ಜಾಸ್ತಿ ಆದರೆ. ಇವಾಗ ಕೆರೆ ಎಲ್ಲ ಮುಚ್ಚೋಗಿದೆ. ಗೈಸ್ ತೋರಿಸ್ತೀವಿ ನೋಡಿ ಕೆರೆನ. ಸೊ ಇದೇ ಕೆರೆ ಇವಾಗೆಲ್ಲ ಮುಚ್ಚೋಗಿದೆ. ಮಳೆ ಬಂತು ಅಂದರೆ ಇದು ಫುಲ್ ತುಂಬಿಕೊಂಡಿರುತ್ತೆ. ಇಲ್ಲಿಂದ ನಮ್ಮ ತೋಟಕ್ಕೆ ನೀರೆಲ್ಲ ಬರ್ತಾ ಇರುತ್ತೆ. ಕೆಲವೊಂದು ಸಲ ಮೀನುಗಳೆಲ್ಲ ಜಾಸ್ತಿ ಆದರೆ ನೀರಿನ ಜೊತೆ ಮೀನುಗಳು ನಮ್ಮ ತೋಟದ ಒಳಗೆಲ್ಲ ಬರ್ತವೆ ನೀರಿನ ಜೊತೆ. ಒಂದು ಟೈಮ್ ಮಳೆ ಬಂದರೆ ಸ್ವಲ್ಪ ಸರಿಯಾಗುತ್ತೆ. ಸೊ ಮಳೆ ಇಲ್ಲದೆ ಮರ ಎಲ್ಲ ಒಣಗೋಗಿದೆ. ಇದು ಕಾಣ್ತಾ ಇದೆಯಲ್ಲ, ಇದು ತುಂಬ ದೊಡ್ಡ ಮರ. ಇದು ಮರದ ಹೆಸರು ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹಾಕಿದ್ದು. ನಮ್ಮ ಅಪ್ಪಾಜಿ ಇದನ್ನು ಕಟ್ಸಾಕ್ಬಿಟ್ಟಿದ್ದಾರೆ ಬೇಡ ಅಂತ. ನೋಡಿ ಆ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮ ಪಕ್ಕದ ಊರಿಂದು ಗುಡ್ಡ. ಆ ಗುಡ್ಡದಲ್ಲಿ ತುಂಬ ಮೆಮೊರೀಸ್ ಇದೆ. ಯಾಕಂದರೆ ನಾವು ಚಿಕ್ಕ ವಯಸ್ಸಿದ್ದಾಗ ನಾವು 3 ಜನ, ನಮ್ಮ ಅಣ್ಣ, ನಾನು, ಇವಳು ಮತ್ತು ನಮ್ಮ ಕಝಿನ್ ಅಣ್ಣ ಒಬ್ಬ, ನಾವು 4 ಜನ ಇಲ್ಲಿ ಬಂದು ತುಂಬ ಗೇಮ್ಸ್ ಆಡ್ತಿದ್ವಿ ಆ ಬಂಡೆ ಮೇಲ್ಗಡೆ. ಇನ್ನು ಆ ಕಡೆ ತುಂಬ ಇದೆ ಬಂಡೆ, ತುಂಬ ಮೆಮೊರೀಸ್ ಇದೆ. ಆ ಕಡೆ ಎಲ್ಲ ಹೋಗ್ತಾ ಇದ್ವಿ ನಾವು. A few moments later. ಸೊ ಇದು ಈ ತೋಟ. ಇನ್ನೊಂದು ಕೆಳಗಡೆ ಇದೆ, ಅದು ಮರಳು ತೋಟ ಅಂತ. ಅಲ್ಲಿ ಎಳ್ನೀರು ಮಾತ್ರ ಸಕ್ಕತ್ತಾಗಿರುತ್ತೆ. ಇಲ್ಲಿ ಬಿದ್ದರೆ ಕಷ್ಟ. ಈ ಮರ ಫುಲ್ಲು ದೊಡ್ಡದಿತ್ತಲ್ಲ, ಇದನ್ನೆಲ್ಲ ಕಟ್ಸಾಕ್ಬಿಟ್ಟಿದ್ದಾರೆ. ಇದು ಸೌದೆ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಎಲ್ಲ ನಮ್ಮ ಅಪ್ಪಾಜಿ. ಸೊ ಗಾಯಿ ತುಂಬ ದಿನ ಆದಮೇಲೆ ತೋಟಕ್ಕೆ ಬಂದಿದ್ದೀವಿ. ಏನೋ ಫುಲ್ ಚೇಂಜಸ್ ಅನಿಸ್ತಿದೆ. ಫುಲ್ ಚೇಂಜ್. ನಾವು ಚಿಕ್ಕ ವಯಸ್ಸಲ್ಲಿ ಬರ್ತಿದ್ವಲ್ಲ ಅವಾಗಿಗೂ ಇವಾಗಿಗೂ ಸಖತ್ ಚೇಂಜ್ ಅನ್ನಿಸ್ತಿದೆ. ಇವಾಗ ಒಂದು ಮರ ತೋರಿಸ್ತೀನಿ ನೋಡಿ. ಆ ಮರದಲ್ಲಿ ತುಂಬ ಸ್ವೀಟ್ ಇರ್ತಿತ್ತು ಎಳ್ಳೀರು. ನಾವು ಚಿಕ್ಕವರಿದ್ದಾಗ ಅದೇ ಮರದಲ್ಲಿ ಯಾವಾಗಲೂ ಎಳ್ಳೀರು ಕುಡಿತಿದ್ವಿ. ಬಟ್ ಇವಾಗ ತುಂಬ ದೊಡ್ಡದಾಗಿದೆ. ಬಟ್ ಮಳೆ ಇಲ್ಲದೆ ಎಲ್ಲ ಒಣಗೋಗಿದೆ ನೋಡಿ. ಇದೇ ಮರ ಅದು. ನಾವು ಚಿಕ್ಕವರಿದ್ದಾಗ ಇಷ್ಟೇ ಇತ್ತಿದ್ದು, ಸಣ್ಣ ಮರ ಇತ್ತು, ಅವಾಗ ಹಾಕಿದ್ವಿ ನಾವು. ಇವಾಗ ಫುಲ್ಲು ದೊಡ್ಡದಾಗ್ಬಿಟ್ಟಿದೆ. ಆ್ಯಕ್ಚುಲಿ ವೆದರ್ ತುಂಬ ಚೆನ್ನಾಗಿದೆ. ಮಳೆ ಬಂದಿತ್ತು, ಲೈಟಾಗಿ ಬಂದು ಮತ್ತೆ ಹೋಗಿದೆ. ಹಾಗೆ ಒಂದೆರಡು ಡ್ಯಾನ್ಸ್ ಕಟ್ಬಿಟ್ಟು ಸ್ಟೆಪ್ ಹಾಕ್ಬಿಟ್ವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇವಾಗ ಎಳ್ಳೀರು ಕೆಡಿಸ್ಕೊಂಡು ನಾವು ಎಳ್ಳೀರು ತಗೊಂಡು ಹೋಗ್ತಾ ಇದ್ದೀವಿ. ಗೈಸ್ ಆ್ಯಕ್ಚುಲಿ ಅಲ್ಲೊಂದು ಹುತ್ತ ಇದೆ ದೇವರಿಂದು. ಹಾಗೆ ಅಲ್ಲೊಂದು ಬೋರ್ ಕೂಡ ಇತ್ತು. ಇವಾಗ ಅದು ಹೋಗಿದೆ ಅನಿಸುತ್ತೆ. ಅಂದರೆ ಅದರಲ್ಲಿ ಜಾಸ್ತಿ ನೀರಿರಲಿಲ್ಲ. ಬಾಗಾಯಿ ಅಲ್ಲಿಗೆ ಹೋಗೋಣ ಗೈಸ್. ನೋಡಿ ಇಲ್ಲೊಂದು ಬೋರ್ ಇದೆ ನಮ್ಮದು. ನಾವು ಅವಾಗ ಕೊರೆಸಿದ್ದು. ಇಲ್ಲಿ ಕಲ್ಲು ಮುಚ್ಚಿದ್ದಾರೆ ಸದ್ಯಕ್ಕೆ. ಬಟ್ ಅದರಲ್ಲಿ ತುಂಬ ಕಡಿಮೆ ನೀರು ಬರ್ತಾ ಇರೋದ್ರಿಂದ ಅದನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ತೆಂಗು ಅಲ್ವಾ, ನೀರಿಲ್ಲ ಅಂದ್ರೂ ನಡೆಯುತ್ತೆ. ಸೊ ಬೋರ್ನ ಯೂಸ್ ಮಾಡ್ತಾ ಇಲ್ಲ. ಇದರಲ್ಲಿ ನಾವು ಜಾಸ್ತಿ ರಾಗಿ ಬೆಳಿತೀವಿ. ಅದು ಬಿಟ್ಟರೆ ನಮ್ಮಮ್ಮ ಉಳ್ಳಿ ಗಿಡ, ಹೆಸ್ರು ಕಾಳು ಗಿಡ ಆ ಥರದ್ದು ಸ್ವಲ್ಪ ಹಾಕ್ತಾರೆ. ನಮ್ಮ ಸೈಡ್ ಅದೇ ಜಾಸ್ತಿ. ಸೊ ಬೋರ್ ಇದ್ದವ್ರು ಮಾತ್ರ ಟೊಮೊಟೊ, ತರಕಾರಿ, ಸೊಪ್ಪು ಅದೆಲ್ಲ ಬೆಳೀತಾರೆ.
ಕಡಿಮೆ ಇದೆ, ಇದೇನು ತುಂಬ ಇಲ್ಲ ಜಮೀನು. ಇದು ಈ ಕಡೆ 2, ಅಲ್ಲಿ ಕೆಳಗಡೆ 1, 3 ಅಷ್ಟೇ ಇರೋದು. ಹಾಗೆ ಗಾಯ್ಸ್ ಇಲ್ಲೊಂದು ಕೃಷಿ ಹೊಂಡ ಇದೆ. ಅದು ಏನಕ್ಕೆ ಅಂದರೆ ನೀರನ್ನು ಸ್ಟೋರ್ ಮಾಡೋದಕ್ಕಂತ ಮಾಡಿಸಿರೋದು. ಮತ್ತು ದುಡ್ಡು ಕೂಡ ಬರ್ತಿತ್ತು ಸರ್ಕಾರದಿಂದ ಆಗ ಅದನ್ನು ಮಾಡಿಸಿದ್ರೆ. ಸೊ ಅದನ್ನು ಮಾಡಿಸಿದ್ದೀವಿ ಗಾಯ್ಸ್. ಇಲ್ಲೊಂದು ಕೃಷಿ ಹೊಂಡ ಇದೆ. ನಾವು ಚಿಕ್ಕವರಿದ್ದಾಗ ಇವಳನ್ನ ಅಲ್ಬಿಟ್ಟು ಓಡೋಗ್ಬಿಟ್ಟಿದ್ವಿ. ಕೃಷಿ ಹೊಂಡನ ನೋಡೋಣ ಬನ್ನಿ. ತುಂಬ ದೊಡ್ಡದಿತ್ತು, ಬಟ್ ಇವಾಗ ಎಲ್ಲ ಮಣ್ಣು ಸೇರ್ಕೊಂಡಿದೆ. ಮಳೆ ಬಂದರೆ ಇದು ಫುಲ್ಲಿ ತುಂಬಿ ಬೀಚ್ ಥರ ಆಗೋಗ್ಬಿಟ್ಟು, ಅಂದರೆ ಬಾವಿ ಥರ ಆಗೋಗ್ತಿತ್ತು ಬೀಚೆಲ್ಲ. ಇಲ್ಲೊಂದು ಸ್ಟೋರಿ ಇದೆ, ಬನ್ನಿ ಇವಳು ಹೇಳ್ತಾಳೆ, ಕೇಳೋಣ. ಇಲ್ಲಿ ಅವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ಆಟ ಆಡೋಕ್ಕಂತ ಬಂದಿದ್ವಿ ನಾವು ಮತ್ತು ನಮ್ಮಣ್ಣ. ಅವಾಗ ಕೀನ ಕಳ್ಕೊಂಡ್ಬಿಟ್ಟಿದ್ವಿ, ಮನೆದು ಎಷ್ಟು ಹುಡುಕಿದ್ರು ಸಿಕ್ಕಿರಲಿಲ್ಲ. ಆ ಕಡೆಯಿಂದ ನೀರನ್ನ ಈ ಕಡೆ ಎಲ್ಲ ನಮ್ಮಣ್ಣ ಊಟದ ಪ್ಲೇಟಿಂದವ ನೀರನ್ನ ಬಗೆಯೋದು. 3 ಜನನು ನೀರನ್ನ ತೆಗೆದು ಹೊರಗೆ ಹಾಕಿದ್ವಿ. ಕೆಲಸ ಮಾಡಕ್ಕೆ ಹೋಗಿದ್ವಿ. ಸಿಕ್ಕಿತ್ತು ಆ್ಯಕ್ಚುಲಿ, ಅದು ಯೂಸ್ ಆಗಿತ್ತು. ಸುಮ್ಮನೆ ಕಾಡ್ತಾಳೆ. ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ. ಗಾಯ್ಸ್ ನಾವಿವಾಗ ವೆಯ್ಟ್ ಮಾಡ್ತಾ ಇದ್ದೀವಿ ಎಳ್ನೀರು ಕುಡಿಕೆ. ತೋಟಕ್ಕೆ ಬಂದು ಎಳ್ನೀರು ಕುಡಿಲಿಲ್ಲ ಅಂದರೆ ಸರಿ ವೇಸ್ಟ್ ಆಗಿಬಿಡುತ್ತೆ. ಎಸ್ ಆಫ್ ಕೋರ್ಸ್. ನಮ್ಮಪ್ಪ ಗಣ ತಗೊಬರಕ್ಕೆ ಹೋಗಿದ್ದಾರೆ ಎಳ್ನೀರು ಕೆಡೋಕ್ಕೆ. ಎಳ್ನೀರು ಕುಡಿಯೋಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಗಣ ಬಂತು, ಗಣ 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 ಎಳ್ನೀರು ಕುಡಿಯೋಕೆ ಹೋಗೋಣ ಬನ್ನಿ ಗಾಯ್ಸ್. ಇವಾಗ ನಾವು ಕೆಳಗಡೆ ತೋಟಕ್ಕೆ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಎಳ್ನೀರು ಕೆಡವಿ ಎಳ್ನೀರನ್ನ ಕುಡಿಯೋದಕ್ಕೆ. ಅದೇನೋ ಗೊತ್ತಿಲ್ಲ ಕಣ್ರಿ, ಎಳ್ನೀರು ಅಂದರೆ ನಮಗೆ ಭಾಳ ಇಷ್ಟ. ತೋಟ ಹತ್ತಿ ಎಳ್ನೀರು ಕುಡಿಬೇಕಂಡ್ರಿ, ಹಂಗೆ ಹೊಡೆದು ಕಳಿಸ್ತಾರೆ. ಆಮೇಲೆ ಬಿಡಿಸ್ಬಿಟ್ಟು ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ನೋಡಿ ಈ ತೋಟಗಳಿಗೆಲ್ಲ ಕುರೆ ಮಂದೆ ಹಾಕ್ಸಿದ್ದಾರೆ. ನೋಡಿ ತೋಟಗಳಿಗೆಲ್ಲ ಕುರಿ ಮಂದೆ ಹಾಕ್ಸಿದ್ದಾರೆ. ಇದು ಏನಕ್ಕಪ್ಪ ಅಂದರೆ ಗೊಬ್ಬರ ಆಗಲಿಕ್ಕೆ ಹಾಕ್ಸ್ತಾರೆ ಗಾಯ್ಸ್, ತೋಟಗಳಿಗೆಲ್ಲ ಕುರಿ ಮಂದೆನ. ಗಾಯ್ಸ್ ನೋಡಿ ಇಲ್ಲೊಂದು ರೆಡ್ ಕುರಿ ಹೋಗ್ತಾ ಇದೆ. ಕುರಿ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ. ನಮ್ಮಪ್ಪ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಇದರಲ್ಲಿ ಎಳ್ನೀರು ಕೆಡ್ಬೋದಾ. ಸೊ ಇದು ಬಂದು ನಮ್ಮದು ಇನ್ನೊಂದು ತೋಟ ಥರ. ಇದು ಮರಳು ತೋಟ. ಆ್ಯಕ್ಚುಲಿ ಫುಲ್ಲು ಮರಳು ಇದು ಭೂಮಿ ಎಲ್ಲ. ನೋಡಿ ಇದೆಲ್ಲ ಮರಳಿದೆಯಲ್ಲ, ಇದು ಫುಲ್ಲು ಭೂಮಿ ಮಣ್ಣೆಲ್ಲ ಮರಳಾಗಿದೆ. ಇಲ್ಲಿ ಎಳ್ನೀರು ಕೆಡ್ತಾ ಇದ್ದಾರೆ. ವೆಯ್ಟ್ ಗಾಯ್ಸ್, ಹೇಳಿ ಟ್ವಿನ್ಸ್ ಕಾಯಿನ ತಗೊಬಂದಿದ್ದಾಳೆ ನೋಡಿ. ಸೇಮ್ ನನ್ನಂಗೆ ನಿನ್ನಂಗೆ. ಎಸ್. ಒಂದು ಕೆಡವಾಗಿದೆ ಇವಾಗ. ಗಾಯ್ಸ್ ನಮ್ಮ ಅಪ್ಪ ಎಳ್ನೀರು ಅಂತ ಹೇಳ್ಬಿಟ್ಟು ಕಾಯಿ ಕೆಡುತ್ತಿದ್ದಾರೆ. ಸುಬ್ಬಿ ಒಂಥರ ಹಸ್ರೇ ಇಲ್ಲ ಅಲ್ಲಪ್ಪ. ಮಳೆ ಬರಬೇಕು. ಮತ್ತೇನು ಗೊತ್ತಾ, ಆ್ಯಕ್ಚುಲಿ ಅಲ್ಲಿ ಗಿಳಿ ಸೌಂಡ್ ಎಲ್ಲ ತುಂಬ ಬರ್ತಿದೆ. ಹೆಂಗೆ ನಿಂತಿದ್ದಾಳೆ ನೋಡಿ ಗಾಯ್ಸ್. ಹೆಂಗೆ ಫೈನಲಿ ಎಳ್ನೀರು ಹುಡುಕಿದ್ವಿ. ಒಂದು ಕೆಡವಾಗಿದೆ ಗಾಯ್ಸ್. ಇನ್ನು 3 ಎಳ್ನೀರು ಬೇಕು. ನಮ್ಮ ಮನೇಲಿ 3, ಟೋಟಲ್ 4 ಜನ. ನಮ್ಮ ಅಣ್ಣ ಎಲ್ಲ ಇವಾಗ ಫೈನಲಿ ಎಳ್ನೀರು ಬಿದ್ವು. ಬನ್ನಿ ಹೋಗೋಣ, ಕೆತ್ತಿಸ್ಕೊಂಡು ಕುಡಿಯೋಣ. ನಿಂತಿರು. ಇದು ನಮ್ಮ ಅಪ್ಪಂಗೆ ಗಾಡೋದು. ನನಗೆ ಚಾಲೆಂಜ್ ಮಾಡ್ತಾರೆ. ಅದೇನೋ ಒಂದು ಡೈಲಾಗ್ ಇದೆಯಲ್ಲ, ಸುನೀತಾ ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ ನೀನು. ಒಂದೊಂದು ಮುತ್ತು ಅಲ್ಲ, ಅವಳ ಹೆಸರೇನಾದ್ರಲ್ಲಿ
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫೈನಲಿ ನೋಡಿ ಜಗಳ ಆಡ್ತಿದ್ದಾಳೆ. ಅವಳಿಗೆ ಅದು ಬೇಕು, ನನಗೆ ಇದು ಬೇಕಂತ. ಕುಡಿ ಇಳಿಸ್ದಂಗೆ ಕುಡಿಬೇಕು ಕಣಕ್ಕ. ಎಳ್ಳೀರನ್ನ ಫೀಲ್ ಮಾಡ್ಕೊಂಡು ಕುಡಿಬೇಕು. ಆಯ್ತು, ಮಾಡು ಫೀಲ್. ಬಂತು. ಇದು ಎಳ್ಳೀರಲ್ಲ, ಕಾಯಿ. ಒಂದು ರೌಂಡ್ ಎಳ್ಳೀರು ಕುಡ್ದಾಗಿದೆ, ಇನ್ನೊಂದು ರೌಂಡು. ಬನ್ನಿ, ಇನ್ನೊಂದು ರೌಂಡ್ ಕೆಡ್ತಾ ಇದ್ದಾರೆ ನಮ್ಮಪ್ಪ ಮನೆಗೆ ತಗೊಂಡು ಹೋಗೋದಕ್ಕೆ. ಗಾಯತ್ರಿ ಅವರೇ ಎಳ್ಳೀರು ಕುಡಿದ್ರಲ್ಲ, ಹೇಗೆ ಅನ್ನಿಸ್ತು? ಮಸ್ತ್ ಮಲೈಕ್, ಸೂಪರ್ ಆಗಿತ್ತು. ಸೊ ಚೆನ್ನಾಗಿರೋದ್ರಿಂದ ನಾವು ಇನ್ನೊಂದು ಎಳ್ಳೀರನ್ನು ಕೆಡಿಸ್ಕೊಂಡು ಮನೆಗೆ ತಗೊಂಡು ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಇನ್ನೊಂದು ರೌಂಡು ಎಳ್ಳೀರನ್ನು ಕೆಡಿಸಿದ್ದೀವಿ. ಅಲ್ಲೊಂದಿದೆ 3 ನಮ್ಮಿಬ್ಬರಿಗೆ ಮತ್ತು ನಮ್ಮಮ್ಮಗೆ ಪಾರ್ಸೆಲ್ ತಗೊಂಡು ಹೋಗ್ತಾ ಇದ್ದೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ನೋಡಿ ಗಾಯ್ಸ್, ಇವಾಗ ಜಂಟೆ ಹಾಕ್ಸ್ಕೊಂಡಿದ್ದೀವಿ, ಯಾಕಂದರೆ ಇಟ್ಕೊಂಡು ಹೋಗೋದಕ್ಕೆ ಈಸಿ ಆಗೋಕ್ಕೆ ಅಲ್ವಾ? ಏನಂತೀರಾ? ಏನನ್ನಲ್ಲ, ಬನ್ನಿ ಲೆಟ್ಸ್ ಗೋ. ಇದು ನಮ್ಮದು ಕಾಯಿ. ಇವಳು ಕಾಯಿ ಇಟ್ಕೊಂಡಿದ್ದಾಳೆ, ನಾನು ಎಳ್ಳೀರು ಇಟ್ಕೊಂಡಿದ್ದೀನಿ. ಮನೆಗೆ ಸನ್ಸೆಟ್ ಆಗ್ತಾ ಇದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ. ಗಾಯತ್ರಿ ಅವರೇ, ಸೊ ಗಾಯಿ ಅವರೇ, ತೋಟಕ್ಕೆ ಬಂದು ಏನಾಗ ಅನ್ನಿಸ್ತಿದೆ? ತುಂಬ ಮಂತ್ಸ್ ಬ್ಯಾಕ್ ಆಯಿತು, ಬರ್ದೇನೆ ಒಂದು 6 ಮಂತ್ಸ್ ಆಯಿತು ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಒಂಥರ ವೆದರ್ ಆಗಿರ್ಬೋದು ಮತ್ತು ನೇಚರ್ ಆಗಿರ್ಬೋದು, ಆವಾಗವಾಗ ಬರ್ತಾ ಇರಬೇಕು, ಒಳ್ಳೆ ಪೀಸ್ಫುಲ್ಲು ಫೀಲ್ ಇರುತ್ತೆ. ಈ ಬೆಂಗಳೂರಲ್ಲಿ ನಮಗೆ ವೆಹಿಕಲ್ಸ್ ಸೌಂಡ್ ಎಲ್ಲ ಕೇಳಿ ಊರಿಗೆ ಬಂದು ತೋಟಕ್ಕೆ ಬಂದರೆ ಒಂಥರ ಪೀಸ್ಫುಲ್ಲು. ಸ್ವರ್ಗ. ಟೌನಲ್ಲೆಲ್ಲ ಬ್ಯಾಗೇ ಇರಲ್ಲ ಬೈಕ್ಗಳಿಗೆ. ಸೊ ಹಳ್ಳಿ ಮನೆಯಲ್ಲಿ ಈ ಥರ ಬೈಕ್ಗೆ ಬ್ಯಾಗ್ ಹಾಕ್ಸ್ಕೊಂಡಿರ್ತಾರೆ. ಏನು ಗೊತ್ತಾ, ಈ ಥರ ಸ್ಟೋರ್ ಮಾಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ ಅಲ್ಲ. ಹಿಂಗೊಂದು ಕ್ವಶನ್ ಕೇಳಲಾ? ನಿನ್ಗೊಂದು 50 ಎಕರೆ ಇದ್ದಿದ್ರೆ ಏನು ಮಾಡ್ತಿದ್ದೆ? ಪ್ಲ್ಯಾಂಟೇಷನ್ ಅಂದರೆ ಇದು ಮಾಡ್ತಾಯಿದ್ದೆ, ಏನು ಬಿಸ್ನೆಸ್ ಅಗ್ರಿಕಲ್ಚರ್ದು. ಅಂದರೆ 1 ಎಕರೆ ಫುಲ್ ಅಡಿಕೆ, 10 ಎಕರೆ ಅಡಿಕೆ, 10 ಎಕರೆ ತೆಂಗು, 10 ಎಕರೆಯಲ್ಲಿ ಫುಲ್ಲು ನಿಂಬೆಹಣ್ಣು ಆ ಥರದ್ದು, ಇನ್ನೊಂದು 10 ಎಕರೆಯಲ್ಲಿ ಅದೇ ಇವಾಗ ಏಲಕ್ಕಿ ಆ ಥರದ್ದೆಲ್ಲ ಟ್ರೈ ಮಾಡ್ತಾಯಿದ್ದೆ ಹೊಸದಾಗೆ. ಆ ಥರ ಬಿಸ್ನೆಸ್ ರಿಲೇಟೆಡು. ನಾವು ವರ್ಕ್ ಮಾಡಿಲ್ಲ ಅಂದ್ರೂ ನಡೀತಾ ಇರಬೇಕು, ರನ್ ಆಗ್ತಾ ಇರಬೇಕು, ಆ ಥರ ಇನ್ವೆಸ್ಟ್ ಮಾಡ್ತಾಯಿದ್ದೆ. ಸೀರಿಯಸ್ಲಿ ಒಂದೊಂದು ಟೈಮ್ ಅನಿಸುತ್ತೆ ಅಲ್ಲ. ನಮ್ಮದು ಕಾಯಿ. ಇವಳು ಕಾಯಿ ಇಟ್ಕೊಂಡಿದ್ದಾಳೆ, ನಾನು ಎಳ್ಳೀರು ಇಟ್ಕೊಂಡಿದ್ದೀನಿ. ಮನೆಗೆ ಹೋಗೋಣ ಬನ್ನಿ. ಇದಾಗಿತ್ತು ಗಾಯ್ಸ್ ಇವತ್ತಿನ ಲಾಗ್. ಇಷ್ಟ ಆದರೆ ಲೈಕ್ ವಾಚ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.